ಕೋಲಾರದ ಮುಳಬಾಗಿಲಿನಲ್ಲಿ ಫಿಲ್ಟರ್ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಮರಳು ದಂಧೆಯಿಂದ ಚಿಕ್ಕನಗವಾರ ಕೆರೆ ಚಿತ್ರಣವೇ ಬದಲಾಗಿ ಹೋಗಿದೆ. ಕೆರೆ ಕಾಲುವೆಯ ಮಣ್ಣು ಫಿಲ್ಟರ್ ಮಾಡ್ತಾ ಇದ್ದಾರೆ. ಮರಳು ದಂಧೆಗೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಣ್ಣು ಗಣಿಗಾರಿಕೆಯಿಂದ ಕೆರೆ ಕಾಲುವೆ ಅಗಲ ಆಗಿದೆ. ಫಿಲ್ಟರ್ ಮರಳು ದಂಧೆಗೆ ಅಕ್ರಮವಾಗಿ ಕರೆಂಟ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ಮರಳು ಸಾಗಾಟ ಆಗ್ತಾ ಇದೆ. ಇದು ಕಡಿವಾಣ ಹಾಕುವಂತ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಅವ್ರಿಗೂ ಮಾಮೂಲಿನಾದ್ರೂ ಹೋಗ್ತಿದ್ದೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರು. ಮರಳು ದಂಧೆ ತಡೆಯುವಲ್ಲಿ ಜಿಲ್ಲಾಡಳಿತ ಇಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿದೆ. ಸಣ್ಣ ನೀರಾವರಿ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆ ವಿಫಲವಾಗಿರೋದು. ಚಿಕ್ಕನಗವಾರ ಕೆರೆ ಉಳಿಸುವಂತೆ ಸ್ಥಳೀಯರೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದು ಮರಳು ಜೊತೆ ಮಿಕ್ಸ್ ಮಾಡಿ ಅದನ್ನು ದಂಧೆಯಾಗಿ ಮಾಡ್ತಾ ಇದ್ದಾರೆ, ಸಾಗಾಟ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಈ ರೀತಿ ಅಕ್ರಮ ನಡೀತಾ ಇದೆ. ಫಿಲ್ಟರ್ ಮರಳು ಹಂಗಾದ್ರೆ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ. ಚಿಕ್ಕನಗವಾರ ಕೆರೆ ಚಿತ್ರಣವೇ ಇದರಿಂದ ಬದಲಾಗಿ ಹೋಗ್ಬಿಟ್ಟಿದೆ. ಕೆರೆನ ಉಳಿಸ್ಕೊಡಿ ಅಂತ ಹೇಳಿ ಸ್ಥಳೀಯರೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಇದು ಕೋಲಾರದ ಚಿಕ್ಕನಗವಾರ ಕೆರೆ ಪರಿಸ್ಥಿತಿ. ಆ ಮಣ್ಣನ್ನು ತೆಗೆದು ಮರಳು ಜೊತೆಗೆ ಮಿಕ್ಸ್ ಮಾಡಿ ದಂಧೆ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನು ಆರೋಪ ಮಾಡ್ತಾ ಇದ್ದಾರೆ ಕೇಳೋಣ. ತಾಲೂಕಲ್ಲಿ ಯಥೇಚ್ಛವಾಗಿ ಅತಿ ದೊಡ್ಡ ಕೆರೆ ಅಂತ ಹೇಳ್ಬಿಟ್ಟು ನಂಗ್ಲಿ ಕೆರೆನ ನಾವು ಮುಳಬಾಗಲ್ ತಾಯಿ ಅಂತ ಪೂಜಿಸ್ತೀವಿ. ನಮ್ಮ ಮಾನ್ಯ ಶಾಸಕರು ಕೂಡ ಮೊನ್ನೆ ಹೋಗಿ ಅಲ್ಲೇ ಬಾಗಿನ ಬಿಟ್ಟರು. ಇಂಥ ಒಂದು ಕೆರೆಗೆ ಅವರು ಕೊಟ್ಟಿರುವಂಥ ದುಸ್ಥಿತಿನ ಎಲ್ಲರೂ ಹೋಗಿ ನೋಡಬೇಕು. ನಾವು ಯಾವುದೇ ಕಾರಣಕ್ಕೂ ನಂಗ್ಲಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಇಲಾಖೆ ಕೂಡ ನಾನು ದಯವಿಟ್ಟು ಸ್ವಲ್ಪ ಆಗ್ರಹ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮರಳುಗಾರಿಕೆಗೆ ಮುಳಬಾಗಿಲಲ್ಲಿ ಅವಕಾಶ ಮಾಡಿಕೊಡ್ಬೇಡಿ. ಇದನ್ನು ಮರಳು ಫಿಲ್ಟರ್ ಮಾಡೋದಕ್ಕೆ ಅದು ಅಕ್ರಮ. ಅದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ನಾವು ಈಗಾಗಲೇ ನಾವು ನರಕ ಅನುಭವಿಸ್ತಾ ಇದ್ದೀವಿ. ಫಿಲ್ಟರ್ ದಂಧೆ ಮಾಡುವುದು ಕಾನೂನು ಬಾಹಿರ, ಕಾನೂನು ಅಪರಾಧ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಕೆರೆ ಮಣ್ಣನ್ನು ತೆಗಿತಾರೆ, ಫಿಲ್ಟ್ರ್ ಮಾಡ್ತಾರೆ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಕಟ್ಟಡಗಳಿಗೆ ಒಂದು ಟ್ಯಾಕ್ಟ್ರಿ ಮಾಲೀಕರು 5,000 ಮರು ಫಿಲ್ಟರ್ ದಂಧೆ ಮಾಡ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಹೇಳ್ತಾರಲ್ಲ, ಪೊಲೀಸ್ ಇಲಾಖೆಗೆ, ಸಣ್ಣ ನೀರಾವರಿ ಇಲಾಖೆಗೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಏನು ಫಿಲ್ಟ್ರ್ ಮಾಡ್ತಾಯಿದ್ರೆ ಅದರಲ್ಲಿ ಬರುವ ಲಾಭದಲ್ಲಿ ಅವ್ರಿಗೆ ಲಂಚ ಕೊಡ್ತೀವಿ ಅಂತ ಹೇಳ್ತಾರೆ. ಅಕ್ರಮ ಮರಳು ಫಿಲ್ಟರ್ ದಂಧೆಗೆ ಕಡಿವಾಣ ಹಾಕಿ ಆ ಫಿಲ್ಟರ್ ದಂಧೆ ಮಾಡ್ತಾ ಇರೋರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಬೇಸಿಗೆಯಲ್ಲಿ, ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ಪ್ರಾರಂಭವಾಗ್ತಾ ಇದೆ, ಆ ನೀರು ಕಲುಷಿತವಾಗದಂತೆ ಜಾಗೃತಿ ವಹಿಸಿ ಜಾನುವಾರುಗಳಿಗೆ ಇಲ್ಲ ನಾವು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮನವಿ ಮಾಡ್ತಾರೆ. ಕಾಲುವೆ 200 ಅಡಿ ಅಗಲ ಇದೆ. ಅದು ಆಂಧ್ರಕ್ಕೂ ಮತ್ತು ಕರ್ನಾಟಕ ಹೊಂದಿಕೊಂಡಿರೋ ಜಾಗ. ಅದು ಅಲ್ಲಿ ಯಥೇಚ್ಛವಾಗಿ ಮರಳು ದಂಧೆ ಫಿಲ್ಟ್ರೇಷನ್ ನಡೀತಾ ಇದೆ. ಪಕ್ಕದಲ್ಲಿರುವ ಕೆರೆಗಳ ಮಣ್ಣನ್ನು ತರೋದು, ಅಲ್ಲಿ ಫಿಲ್ಟ್ರ್ ಮಾಡೋದು, ಕೆರೆಯ ಸ್ವರೂಪವನ್ನು ಹಾಳು ಮಾಡ್ತಾಯಿದೆ, ಕಾಲುವೆ ಸ್ವರೂಪವನ್ನು ಸಹ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅವರು ಇರ್ಬೋದು, ಯಾವುದೇ ಗಮನ ಹರಿಸ್ತಾ ಇಲ್ಲ. ದೊಡ್ಡ ದಂಧೆ ಅದು. ಮುಳಬಾಗಿಲಲ್ಲಿ ಇವತ್ತಲ್ಲ ಅವತ್ತಿಂದ ದೊಡ್ಡ ದಂಧೆ ನಡೀತಾ ಇದೆ. ಸ್ವಲ್ಪ ದಿನ ಕಂಟ್ರೋಲ್ ಆಗಿದೆ, ಈಗ ಮತ್ತೆ ಶುರುವಾಗಿದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೋಬೇಕು. ಇವತ್ತೇನು ಮರಳು ದಂಧೆ ಫಿಲ್ಟ್ರೇಷನ್ ನಡೀತಾ ಇದೆ, ಈ ಕೂಡಲೇ ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಏನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ರು ಒದ್ದೊಳಗಾಕಬೇಕು. ಇವತ್ತು ಇದು ಸ್ಥಳೀಯರ ಆಕ್ರೋಶದ ಮಾತುಗಳು. ಈಗ ಜಾನುವಾರುಗಳಿಗೆ ನೀರು ಬೇಕಾಗುತ್ತೆ, ಈ ರೀತಿ ಕಲುಷಿತವಾದರೆ ಅದು ಹೆಂಗೆ ನೀರು ಕುಡಿಯೋಕ್ಕೆ ಸಾಧ್ಯ ಅನ್ನೋದ್ರ ಜೊತೆಯಲ್ಲಿ ಕೆರೆ ಚಿತ್ರಣ ಬದಲಾಗಿ ಹೋಗಿದೆ. ಹಾಗಾಗಿ ಇದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇನ್ನು ಕೆಲವರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಮೂಲು ಹೋಗುತ್ತೆ ಇಲ್ಲಿ, ಸೊ ಹಾಗಾಗಿ ನಮ್ಗೆ ಬಿಸ್ನೆಸ್ ಲಾಸ್ ಆಗುತ್ತೆ, ಸೊ ಇದಕ್ಕೆಲ್ಲ ಬ್ರೇಕ್ ಹಾಕಿದ್ರೆ. ಬಟ್ ಅಧಿಕಾರಿಗಳಿಗೆ ನಾವು ಮಾಮೂಲಿ ಕೊಡ್ತಾ ಇದ್ದೀವಿ, ನಾವೆಷ್ಟು ದುಡಿತೀವಿ ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೆ ನಾವು ಕೊಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾರಂತೆ. ಅಕ್ರಮವಾಗಿ ಈ ಥರ ಫಿಲ್ಟರ್ ಮರಳು ದಂಧೆಕೋರು ಮಾಡೋರು, ಅಂದರೆ ಈ ಬಿಸ್ನೆಸ್ಸನ್ನು ಮಾಡೋರು. ಸೊ ಹಾಗಾಗಿ ಸ್ಥಳೀಯರು ಒಂದು ವಿಷಯ, ಜಾನುವಾರುಗಳಿಗೆ ಕಲುಷಿತ ನೀರು ಕುಡ್ಸೋಕೆ ಆಗಲ್ಲ, ಅಲ್ಲಿ ಹೋಗಿ ಕುಡಿಯೋಕೆ ಆಗಲ್ಲ ಅವು. ಸೊ ಹಾಗಾಗಿ ಅತಿ ದೊಡ್ಡ ಕೆರೆ ಇದು, ಸೊ ಇದನ್ನ ಉಳಿಸ್ಕೊಳ್ಬೇಕೀಗ. ಚಿತ್ರಣ ಬದಲಾಗ್ತಾ ಇದೆ, ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ದಂಧೆಕೋರರಿಗೆ ಅಂತ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಚಿಕ್ಕನಗವಾರ ಕೆರೆ ಹಾಳಾಗ್ತಾ ಇದೆ, ಅಕ್ರಮ ತಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಆರೋಪದ ಪ್ರಕಾರ ಮಾಮೂಲು ಇಲ್ಲಿ ಅಧಿಕಾರಿಗಳಿಗೆ ಹೋಗ್ತಾ ಇದೆ, ಸಂಬಂಧಪಟ್ಟವರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಮಾಮೂಲಿ ನಮಗೆ ಬರ್ತಾ ಇದೆ, ಆ ಕೆರೆ ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಹಾಗಾದ್ರೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅವರು. ಸ್ಥಳೀಯರು ಇದನ್ನು ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ವಲ್ಲ, ಯಾಕಂದ್ರೆ ಅವ್ರ ಊರಿನ ಕೆರೆನೇ ಹಾಳಾಗೋದಲ್ಲ. ಹಾಗಾಗಿ ಅವರೀಗ ದನಿಯನ್ನ ಎತ್ತಿದ್ದಾರೆ. ಫಿಲ್ಟರ್ ಮರಳು ದಂಧೆಗೆ ಕೆರೆ ಹಾಳಾಗ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ಅಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ, ಫಿಲ್ಟರ್ ಮರಳು ದಂಧೆ ಅಂತ ಮಾಡ್ತಾ
ಆ ಕೆರೆಯ ಒಡಲಲ್ಲಿರುವಂತ ಮಣ್ಣನ್ನು ಬಗೀತಾ ಇದ್ದಾರೆ, ಅದನ್ನ ಮರಳಿನ ಜೊತೆ ಮಿಕ್ಸ್ ಮಾಡಿ ಅಕ್ರಮವಾಗಿ ಅದನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಲ್ಲಿ.